ಇನ್ನು ಬೆಂಗಳೂರಿನಲ್ಲಿ ಯಾವ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕೆ ಆಗ್ತಾ ಇಲ್ಲ. ಇಲ್ಲೊಂದು ಸುದ್ದಿಯನ್ನು ಹೇಳ್ತಾ ಇದ್ದೀನಿ ನೋಡಿ. ಬೆಂಗಳೂರು ವಾಹನ ಸವಾರರೇ ಬಿ ಕೇರ್ಫುಲ್. ಈ ಸುದ್ದಿಯನ್ನು ನೋಡಿ ನೀವು. ಮುಖ್ಯ ರಸ್ತೆಯಲ್ಲಿ ದೊಡ್ಡ ಅನಾಹುತ ನಡೆದೇ ಹೋಗ್ತಾ ಇತ್ತು. ರಾತ್ರಿ ಭಾರಿ ವಾಹನಗಳ ಓಡಾಟದಿಂದ ಚೇಂಬರೇ ಕುಸಿದು ಹೋಗಿದೆ. ಸಿಂಗಯ್ಯನಪಾಳ್ಯದ ಮೆಟ್ರೋ ಸ್ಟೇಷನ್ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ಆಗಿರೋದು. ಬಳಿಕ ಸಂಪೂರ್ಣ ದೊಡ್ಡ ಮಟ್ಟದ ಹೊಂಡ ನಿರ್ಮಾಣ ಆಗಿದೆ. ಸದ್ಯ ಹೊಂಡ ಸರಿಪಡಿಸಲು ಜಲಮಂಡಳಿ ಸಿಬ್ಬಂದಿ ಮುಂದಾಗಿದ್ದಾರೆ. ಬೆಂಗಳೂರು ವಾಹನ ಸವಾರರೇ ಬಿ ಕೇರ್ಫುಲ್. ಓಡಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಓಡಾಡಿ. ಅಲ್ಲಿ ನೋಡಿ ಯಾವ ರೀತಿಯಲ್ಲಿ ಹೊಂಡ ಬಿದ್ದಿದೆ ಅಂತ ಹೇಳಿ. ಯಾವಾಗ ಎಲ್ಲಿ ಗುಂಡಿ ಬೀಳುತ್ತೋ, ಯಾವಾಗ ಯಾರು ಬಿದ್ದೋಗ್ತಾರೆ ಏನೂ ಗೊತ್ತಾಗಲ್ಲ. ಚೇಂಬರ್ ದುರಸ್ತಿ ಕಾರ್ಯ ನಡೀತಾ ಇದೆ. ಕುಸಿತೋಗಿರುವಂಥ ಚೇಂಬರ್ ದೃಶ್ಯ ನೋಡ್ಕೊಳ್ಳಿ. ಈಗೆಲ್ಲ ರಿಪೇರಿ ಮಾಡೋಕ್ಕೆ ನಿಂತಿದ್ದಾರೆ. ಯಾಕೆ ಹಿಂಗಾಗ್ತಾ ಇದೆ ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ ಡಮಾರ್ ಅಂತ ಕುಸಿದೋಗುತ್ತೆ. ಮೊನ್ನೆ ಯಾವುದೋ ನೋಡ್ತಾ ಇದ್ದೀವಿ, ವಾಹನ ಹೋಗ್ಬಿಟ್ಟು ಮೋರಿಯಲ್ಲಿ ಹೋಗಿ ಬಿದ್ದೋಗಿತ್ತು. ಅದು ಕೂಡ ಇದೆ, ಮ್ಯಾನ್ಹೋಲ್ನಲ್ಲೇ ಕಾರ್ ಹೋಗಿ ಬಿದ್ದಿರೋದು. ಏನು ಪರಿಸ್ಥಿತಿ ಹಿಂಗಾಗ್ಬಿಟ್ರೆ ಅಂತ ಬೆಂಗಳೂರಲ್ಲಿ. ಬೆಂಗಳೂರಿನಲ್ಲಿ ವಾಹನ ಸವಾರರು ರಸ್ತೆಗಿಳಿದಾಗ ಅವರು ಎಷ್ಟು ಸೇಫ್ ಅನ್ನುವಂತ ಪ್ರಶ್ನೆಗಳು ಪದೇ ಪದೇ ಉದ್ಭವ ಆಗ್ತಾನೆ ಇದೆ. ಅದಕ್ಕೆ ಮತ್ತೊಂದು ನಿದರ್ಶನ ಇವತ್ತು ನಾನೀಗ ತೋರಿಸ್ತಾ ಇದ್ದೀನಿ. ಗಮನಿಸ್ತಾ ಇರಬಹುದು, ಮಹದೇವಪುರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿರುವಂತಹ ಸಿಂಗನಪಾಳ್ಯ ಮೆಟ್ರೋ ಸ್ಟೇಷನ್ ಇದೆ. ಅದರ ಕೆಳಭಾಗದಲ್ಲಿ ಮತ್ತೊಂದು ರಸ್ತೆ ಕುಸಿತ ಆಗಿರುವಂಥದ್ದು. ಆ ರಸ್ತೆ ಕುಸಿತದ ಪರಿಣಾಮ ನಿಜಕ್ಕೂ ಈ ಭಾಗದಲ್ಲಿ ವಾಹನ ಸವಾರರು ಜೀವವನ್ನ ಕೈಯಲ್ಲಿಡಿದು ಓಡಾಟವನ್ನ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ಚೇಂಬರ್ ಏನಿತ್ತು ಆ ಚೇಂಬರ್ ಕುಸಿದಿರುವಂತಹ ಕಾರಣಕ್ಕಾಗಿ ಸದ್ಯ ದೊಡ್ಡ ಹೊಂಡ ಒಂದು ಇಲ್ಲಿ ನಿರ್ಮಾಣ ಆಗಿದೆ. ಅದರ ಎಫೆಕ್ಟ್ ಈಗ ಈ ಭಾಗದಲ್ಲಿ ವಾಹನ ಸವಾರರು ಓಡಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಆತಂಕವನ್ನ ಎದುರಿಸಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ಸದ್ಯ ಅಲ್ಲಿಗೆ ಸ್ಥಳೀಯ ಇಲ್ಲಿನ ಸಿಬ್ಬಂದಿಗಳು ಬಿಬಿಎಂಪಿ ಅವರು ಏನಿದ್ದಾರೆ ಅವರು ಬಂದಿದ್ದಾರೆ, ಅದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಏಕಾಏಕಿ ಈಗಾದಂತಹ ಸಂದರ್ಭದಲ್ಲಿ ವಾಹನ ಸವಾರರು ಏನಾಗಬೇಕು, ಯಾಕಂದ್ರೆ ಹೆವಿ ವೆಹಿಕಲ್ಸ್ ಸಾಮಾನ್ಯವಾಗಿ ಈ ಭಾಗದಲ್ಲಿ ಹೆಚ್ಚು ಓಡಾಟವನ್ನ ಮಾಡ್ತಾರೆ. ಜೊತೆಗೆ ಅತಿ ಹೆಚ್ಚು ಟ್ರಾಫಿಕ್ ಇರುವಂತಹ ರಸ್ತೆಗಳಲ್ಲಿ ಇದು ಕೂಡ ಒಂದು. ವಾಹನ ಸಂಖ್ಯೆಗಳು ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಒಂದಷ್ಟು ಆತಂಕ ಈ ಭಾಗದಲ್ಲಿ ಮನೆ ಮಾಡಿರುವಂಥದ್ದು. ಯಾಕಂದ್ರೆ ಮತ್ತೆ ಇನ್ನೆಲ್ಲಾದ್ರೂ ಕುಸಿಬಹುದು ಅಂತ ನೀವು ಗಮನಿಸ್ತಾ ಇರ್ಬೋದು. ನಮ್ಮ ಬಲಭಾಗ ಅದೇ ರೀತಿ ಮತ್ತೊಂದು ಮುಂಭಾಗ 2-3 ಚೇಂಬರ್ಗಳು ಇಲ್ಲೇ ಇದೆ. ಅದು ಯಾವಾಗ ಏನಾಗುತ್ತೋ ಅನ್ನುವಂಥ ಆತಂಕ ಸಾಮಾನ್ಯವಾಗಿ ವಾಹನ ಸವಾರರಲ್ಲಿದೆ. ಯಾಕಂದ್ರೆ ಹೆಚ್ಚಾಗಿ ಹೆವಿ ವೆಹಿಕಲ್ಸ್ಗಳು ಕೂಡ ಓಡಾಟವನ್ನ ಮಾಡುವಂತ ಕಾರಣಕ್ಕಾಗಿ ಈ ರೀತಿಯಾದಂತಹ ಆತಂಕ ಇರುತ್ತೆ. ಗಮನಿಸ್ತಾ ಇರ್ಬೋದು ಅದು ಹೇಗಿದೆ ಅನ್ನುವಂಥದ್ದು. ನೋಡಿ, ವಾಹನಗಳನ್ನ ಕೂಡ ನೀವು ಗಮನಿಸಬಹುದು. ಹೆವಿ ವೆಹಿಕಲ್ಸ್ಗಳು ಹೆಚ್ಚಾಗಿ ಓಡಾಟವನ್ನ ಮಾಡುತ್ತೆ. ಸೊ ಈ ಕಾರಣಕ್ಕಾಗಿ ಕುಸಿದಿರುವಂತದ್ದು ಮತ್ತೆ ಕುಸಿಬಹುದು ಅನ್ನುವಂತ ಆತಂಕ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಟ್ರಾಫಿಕ್ ಸಮಸ್ಯೆ ಕೂಡ ಇದರಿಂದ ಹೆಚ್ಚಾಗ್ತಾ ಇದೆ. ಸಂಬಂಧಪಟ್ಟಂತವ್ರು ಇದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಬಟ್ ಆದ್ರೆ ಆ ಕ್ವಾಲಿಟಿಯನ್ನ ಮೇಂಟೈನ್ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಆಗ ಮಾತ್ರ ಅದನ್ನ ಸರಿಪಡಿಸುವಂತದ್ದಾಗುತ್ತೆ. ಬಟ್ ಆದ್ರೆ ಈಗ ಅದರ ಸರಿ ಮಾಡುವಂಥದ್ದು ಕೂಡ ಹೇಗೆ ಅನ್ನುವಂಥದ್ದು, ಯಾಕಂದ್ರೆ ನೀರು ತುಂಬಿಕೊಳ್ತಾ ಇದೆ. ಚೇಂಬರ್ ಆಗಿರುವಂತ ಕಾರಣಕ್ಕಾಗಿ ಹೆಚ್ಚು ನೀರು ಹರಿತಾ ಇರುವಂಥದ್ದು ಅಲ್ಲಿ ನಿಲ್ಲುವಂಥದ್ದು ಸಾಮಾನ್ಯವಾಗಿರುತ್ತೆ. ಗಮನಿಸಬಹುದು, ದೊಡ್ಡ ಮಟ್ಟದ ಹೊಂಡವೇ ಬಿದ್ದಿರುವಂಥದ್ದು. ಅದನ್ನ ಈಗ ನೀಟಾಗಿ ತೆರವು ಮಾಡುವಂತ ಕೆಲಸವನ್ನ ಮಾಡಿ ಅದನ್ನ ಸರಿ ಮಾಡುವಂತ ಕೆಲಸಕ್ಕೆ ಸದ್ಯ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಓಡಾಟ ಮಾಡುವಂಥದ್ದೆಲ್ಲ ಕೂಡ ಹೆವಿ ವೆಹಿಕಲ್ಸ್ಗಳು. ಯಾವಾಗ ಯಾವ ವಾಹನಕ್ಕೆ ಏನಾಗುತ್ತೆ, ಯಾಕಂದ್ರೆ ದೊಡ್ಡ ವೆಹಿಕಲ್ಸ್ ಆದ್ರೆ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಆದ್ರೆ ಚಿಕ್ಕ ಪುಟ್ಟ ಬೈಕ್ಗಳಾದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಯಾಕಂದ್ರೆ ದ್ವಿಚಕ್ರ ವಾಹನ ಸವಾರರು ಅತಿ ಹೆಚ್ಚು ತೊಂದರೆಗೆ ಒಳಗಾಗುವಂತ ಸಾಧ್ಯತೆ ಇದೆ. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಸರಿಯಾಗಿ ಬಹಳ ಕ್ವಾಲಿಟಿಯಾಗಿ ಇದನ್ನ ಕ್ಲೋಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಮತ್ತೊಂದಷ್ಟು ಅವಾಂತರಗಳು ಅವಘಡಗಳು ಸಂಭವಿಸುವಂತ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.